ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ, ಬ್ರೇಕಪ್ ಸ್ಟೋರಿಗಳು ಹೆಚ್ಚಾಗುತ್ತಿವೆ. ಅದರಲ್ಲೂ ಬಣ್ಣದ ಲೋಕದಲ್ಲಿ ಇನ್ನು ಜಾಸ್ತಿಯೇ ಅಂದ್ರೆ ತಪ್ಪಾಗಲ್ಲ. ಸ್ಟಾರ್ ಜೋಡಿ ಜೊತೆಯಲ್ಲಿ ಕಾಣಿಸಿಕೊಂಡಿಲ್ಲ ಅಂದ್ರೆ ಸಾಕು ಶುರುವಾಗುತ್ತೆ ಅನುಮಾನ. ಅದರಲ್ಲೂ ಯಾರು ಏನೇ ಪೋಸ್ಟ್ ಹಾಕಿದ್ರು, ಪೋಸ್ಟ್ ಹಾಕದಿದ್ರು ಅಭಿಮಾನಿಗಳಿಗೆ ಡೌಟ್ ಇನ್ನೂ ಬೇಗನೆ ಶುರುವಾಗತ್ತೆ. ಇವರ ದಾಂಪತ್ಯ ಜೀವನ ಸುಖಕರವಾಗಿದ್ಯಾ, ಗಂಡ ಹೆಂಡತಿ ಇಬ್ರು ಜೊತೆಗಿದ್ದಾರಾ ಅಥವಾ ಸಮಾಜಕ್ಕಾಗಿ ನಾಟಕವಾಡುತ್ತಿದ್ದಾರಾ ಎನ್ನುವ ಅನುಮಾನಗಳು ಕಾಡುತ್ತೆ. ಇದೀಗ ಇಂಥದೇ ಒಂದು ಅನುಮಾನ ಕಿರುತೆರೆಯ ಖ್ಯಾತ ನಟಿ ಇಶಿತಾ ವರ್ಷ ಅವರ ಬಗ್ಗೆಯೂ ಕೇಳಿ ಬರುತ್ತಿದೆ. ಹೌದು, ನಟಿ ಇಶಿತಾ ಪತಿ ಮುರುಘಾ ಅವರಿಂದ ದೂರ ಆದ್ರ, ಇಬ್ಬರು ಜೊತೆಯಲ್ಲಿಲ್ವಾ, ಗಂಡನ ಜೊತೆ ಫೋಟೋ ಯಾಕೆ ಹಾಕ್ತಿಲ್ಲ ಎನ್ನುವ ಅನುಮಾನಗಳು ಅಭಿಮಾನಿಗಳನ್ನ ಕಾಡುತ್ತಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಇಶಿಕಾ ಕೆಂಡ ಆಗಿದ್ದಾರೆ. ಅಷ್ಟಕ್ಕೂ ಇಶಿಕಾ ಯಾಕೆ ಫೋಟೋ ಹಾಕ್ತಿಲ್ಲ, ಇಲ್ಲಿದೆ ನೋಡಿ ಈ ಬಗ್ಗೆ ಸಂಪೂರ್ಣ ವಿವರ. ನಟಿ ಇಶಿತಾ ವರ್ಷ ಮದುವೆಯಾದ ಬಳಿಕ ಕಿರುತೆರೆಯಿಂದ ದೂರ ಇದ್ದರು. ಧಾರಾವಾಹಿಗಳಲ್ಲಿ ನಟಿಸುತ್ತಿರಲಿಲ್ಲ. ಆದ್ರೀಗ ಅನೇಕ ವರ್ಷಗಳ ಬಳಿಕ ಮತ್ತೆ ಧಾರಾವಾಹಿ ಲೋಕಕ್ಕೆ ಮರಳಿದ್ದಾರೆ. ಮತ್ತೆ ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅಂದಹಾಗೆ ಇದು ಅವರ ವೃತ್ತಿ ಜೀವನ. ಆದ್ರೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅಭಿಮಾನಿಗಳಿಗೆ ಡೌಟ್ ಶುರುವಾಗಿದೆ. ಗಂಡನ ಜೊತೆ ಇಲ್ವಾ, ಗಂಡನಿಂದ ದೂರ ಆಗಿದ್ದಾರಾ ಎನ್ನುವ ದೊಡ್ಡ ಪ್ರಶ್ನೆ ಅವರನ್ನ ಕಾಡುತ್ತಿದೆ. ಕಿರುತೆರೆಯ ಜನಪ್ರಿಯ ನಟಿ ಇಶಿತಾ ವರ್ಷ 2019ರಲ್ಲಿ ಡ್ಯಾನ್ಸ್ ಮಾಸ್ಟರ್ ಮುರುಘಾನಂದ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಧಾರಾವಾಹಿಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುವಾಗಲೇ ಇಶಿತಾ ಸಪ್ತಪದಿ ತುಳಿದರು. ಇಶಿತಾ ವರ್ಷ ಹಾಗೂ ಮುರುಘಾ ಇಬ್ಬರದ್ದು ಸುಮಾರು 8 ವರ್ಷಗಳ ಪ್ರೀತಿ. ಅಗ್ನಿಸಾಕ್ಷಿ ಧಾರಾವಾಹಿ ಮುಗಿಯುತ್ತಿದ್ದಂತೆ ಇಶಿತಾ ಹಾಗೂ ಮುರುಘಾ ಅವರು ವಿವಾಹವಾದರು. ಮುರುಘಾ ಕೂಡ ಖ್ಯಾತ ಡ್ಯಾನ್ಸ್ ಮಾಸ್ಟರ್. ರಿಯಾಲಿಟಿ ಶೋ ಮೂಲಕ ಮುರುಘಾ ಕೂಡ ಖ್ಯಾತಿ ಗಳಿಸಿದವರೇ. ಈ ಸುಂದರ ಜೋಡಿ ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಶೇರ್ ಮಾಡುವ ಮೂಲಕ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದರು. ಮದುವೆಯಾದ ಬಳಿಕ ಇಶಿತಾ ಬಣ್ಣದ ಲೋಕದಿಂದ ಅಂತರ ಕಾಯ್ದುಕೊಂಡರು. ನಟನೆಯಿಂದ ದೂರ ಆಗಿ ಇಶಿತಾ ಯೂಟ್ಯೂಬ್ ಬ್ಲಾಗ್ ಮತ್ತು ಟ್ರಾವೆಲ್ ಫೋಟೋಗ್ರಫಿ ಎಂದು ಸಿಕ್ಕಾಪಟ್ಟೆ ಬ್ಯುಸಿಯಾದರು. ಒಂಟಿಯಾಗಿ ಟ್ರಾವೆಲ್ ಮಾಡುವ ಇಶಿತಾಳನ್ನ ನೋಡಿ ಅದೆಷ್ಟೋ ಮಂದಿ ಒಂಟಿಯಾಗಿ ಭೀತಿ ಸುತ್ತುತ್ತಿದ್ದೀರಾ, ಮುರುಘಾ ಯಾಕೆ ಜೊತೆಯಲ್ಲಿಲ್ಲ ಎಂದು ಪ್ರಶ್ನೆ ಮಾಡುತ್ತಿದ್ದರು. ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಇಶಿತಾ ತಾವಾಯ್ತು ತಮ್ಮ ಜೀವನ ಆಯ್ತು ಅಂತ ಟ್ರಿಪ್ ಎಂಜಾಯ್ ಮಾಡುತ್ತಿದ್ದರು. ಇಶಿತಾ ಕಳೆದ ಕೆಲವು ವರ್ಷಗಳಿಂದ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ. ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾಗಿರುವ ಅಗ್ನಿಸಾಕ್ಷಿಯಲ್ಲಿ ನಟಿಸುವ ಮೂಲಕ ಜನಪ್ರಿಯತೆ ಗಳಿಸಿದವರು. ಆ ಧಾರಾವಾಹಿಯಲ್ಲಿ ಇಶಿತಾ ಮಾಯಾ ಎನ್ನುವ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರ ಮನಗೆದ್ದಿದ್ದರು. ಈ ಧಾರಾವಾಹಿ ಮಾತ್ರವಲ್ಲದೆ ಇಶಿತಾ ಕೃಷ್ಣ ರುಕ್ಮಿಣಿ, ತಂಗಾಳಿ, ಮನಸ್ಸು ಮಮತಾ ಸೇರಿದಂತೆ ಹಲವು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಅಲ್ಲದೆ ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಕಾಣಿಸಿಕೊಂಡಿದ್ದಾರೆ. ಇನ್ನು ಮದುವೆಯಾದ ಬಳಿಕ ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಪತಿ ಮುರುಘಾ ಜೊತೆ ಇಶಿಕಾ ಅವರು ಭಾಗವಹಿಸಿದ್ದರು. ಆ ಶೋನಲ್ಲಿ ಇಶಿತಾ ಮತ್ತು ಮುರುಘಾ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದರು. ಬಳಿಕ ಕಿರಿಕ್ ವಿತ್ ಕುಕ್ಕು, ಡ್ಯಾನ್ಸಿಂಗ್ ಚಾಂಪಿಯನ್ ರಿಯಾಲಿಟಿ ಶೋಗಳಲ್ಲೂ ಕಾಣಿಸಿಕೊಂಡಿದ್ದರು. ಒಂದಿಷ್ಟು ಗ್ಯಾಪ್ಗಳ ಬಳಿಕ ಇದೀಗ ಮತ್ತೆ ಇಶಿತಾ ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಮೃತಧಾರೆ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಮತ್ತೆ ಕಿರುತೆರೆ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ. ಈ ನಡುವೆ ಕಳೆದ ಕೆಲವು ದಿನಗಳಿಂದ ಅಭಿಮಾನಿಗಳು ಇಶಿತಾ ಅವರ ಸಾಮಾಜಿಕ ಜಾಲತಾಣದ ಹಿಂದೆ ಬಿದ್ದಿದ್ದಾರೆ. ಇಶಿತಾ ಪತಿಯೊಂದಿಗೆ ಫೋಟೋ ಯಾಕೆ ಹಂಚಿಕೊಳ್ಳುತ್ತಿಲ್ಲ ಎಂದು ಅಭಿಮಾನಿಗಳು ತಲೆಕೆಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಜಾಲತಾಣದಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಸಹ ಕೇಳುತ್ತಿದ್ದಾರೆ. ಇಶಿತಾ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ ಶೇರ್ ಮಾಡಿದ್ದರು. ಆ ಫೋಟೋಗಳಿಗೆ ಲೈಕ್ ಕೊಟ್ಟು ಪತಿಯೊಂದಿಗೆ ಫೋಟೋಗಳನ್ನ ಯಾಕೆ ಹಂಚಿಕೊಳ್ಳುತ್ತಿಲ್ಲ ಎಂದು ಒಂದಿಷ್ಟು ಮಂದಿ ಪ್ರಶ್ನೆ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಇದೇ ಪ್ರಶ್ನೆಗಳನ್ನ ಎದುರಿಸುತ್ತಿದ್ದಾರೆ ನಟಿ ಇಶಿತಾ. ಇದೀಗ ಈ ಬಗ್ಗೆ ಖಡಕ್ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಶಿತಾ. ಹೌದು, ನೆಟ್ಟಿಗರೊಬ್ಬರು ಇಶಿತಾಗೆ ಮುರುಘಾ ಸರ್ ಎಲ್ಲಿದ್ದಾರೆ, ನಿಮ್ಮ ಯಾವುದೇ ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ಅವರು ಕಾಣಿಸಿಕೊಳ್ಳುತ್ತಿಲ್ಲ ಯಾಕೆ ಎಂದು ಪ್ರಶ್ನೆ ಹಾಕಿದ್ದಾರೆ. ಇದಕ್ಕೆ ಇಶಿತಾ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಎಲ್ಲಿದ್ದಾರೆ ಎಂಬುದನ್ನ ತಿಳಿದುಕೊಳ್ಳುವುದಕ್ಕೆ ಅವರ ಅಕೌಂಟ್ಗೆ ಹೋಗಿ ಅವರ ಅಕೌಂಟ್ ಅನ್ನ ಫಾಲೋ ಮಾಡಿ ಎಂದು ಕಾಮೆಂಟ್ ಮಾಡಿದ್ದಾರೆ. ಈ ಮೂಲಕ ಇಶಿತಾ ಒಂದಿಷ್ಟು ಅಭಿಮಾನಿಗಳ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಟಿ ವೈಷ್ಣವಿ ಗೌಡ ಅವರ ವಿವಾಹ ಸಮಾರಂಭದಲ್ಲಿ ಇಶಿತಾ ಪತಿಯೊಂದಿಗೆ ಕಾಣಿಸಿಕೊಂಡಿದ್ದರು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಇಶಿತಾ ಮತ್ತು ಮುರುಘಾ ಹೆಚ್ಚಾಗಿ ಒಟ್ಟಿಗೆ ಇರುವ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಶೇರ್ ಮಾಡುವುದಿಲ್ಲ. ತಮ್ಮ ವೈಯಕ್ತಿಕ ಜೀವನವನ್ನ ತೀರಾ ವೈಯಕ್ತಿಕವಾಗಿಯೇ ಇಟ್ಟುಕೊಂಡಿದ್ದಾರೆ ಇಶಿತಾ. ಎಲ್ಲರ ಹಾಗೆ ಪತಿಯ ಜೊತೆಗಿನ ಫೋಟೋಗಳನ್ನ ಹೆಚ್ಚಾಗಿ ಶೇರ್ ಮಾಡುತ್ತಿಲ್ಲ. ತೀರಾ ಅಪರೂಪಕ್ಕೆ ಮಾತ್ರ ಫೋಟೋಗಳನ್ನ ಹಂಚಿಕೊಳ್ಳುತ್ತಾರೆ. ಹಾಗಾಗಿ ಅಭಿಮಾನಿಗಳಿಗೆ ಈ ಅನುಮಾನ ಹೆಚ್ಚಾಗಿತ್ತು. ಇತ್ತೀಚೆಗೆ ಏನಕ್ಕೋ ಬರೀ ವಿಚ್ಛೇದನ ಸುದ್ದಿಗಳನ್ನೇ ಕೇಳುತ್ತಿದ್ದಾರೆ. ಹಾಗಾಗಿ ಅಭಿಮಾನಿಗಳು ಸಹ ಆತಂಕಗೊಂಡು ಇಂತಹ ಕಮೆಂಟ್ಗಳನ್ನ ಮಾಡುತ್ತಿದ್ದಾರೆ. ಆದರೆ ಇಶಿತಾ ಕೂಡ ಪ್ರತಿಕ್ರಿಯೆ ನೀಡಿ ಈ ಮೂಲಕ ಅಭಿಮಾನಿಗಳ ಅನುಮಾನಕ್ಕೆ ತೆರೆ ಎಳೆದಿದ್ದಾರೆ.